नारायणं निखिलपूर्णगुणैकदेहं निर्दोषमपिरोहितैः स्वकीः स्योद्भवादिदमशेषविशेषोऽपि वन्द्यं सदा प्रीतं संनमामि ब्रह्मभङ्गरहितम् अजडं विमलं सदा आनन्दं चेतापतिपरं केಳಿಸ್ತಾ श्रीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् नमः श्रीगुरुभ्यो नमः हरिः ओम् ಬಂತು ದಿನಾನು ಇದನ್ನ ಹಾಕೋದಾ? ಶೈಲಾ ಅವರೇ ಮ್ಯೂಟ್ ಮಾಡಿ. ಇಲ್ಲಿ 127ನೇ ಶ್ಲೋಕ ಆಗಬೇಕು. 15ನೇ ಸರ್ಗದ್ದು 127ನೇ ಶ್ಲೋಕ. ಹೌದಾ? ಸರಿ. ಹಿಂದೆ ಆಚಾರ್ಯರ ಶಿಷ್ಯರಾದ ಪದ್ಮನಾಭ ತೀರ್ಥರನ್ನ ವರ್ಣನೆ ಮಾಡ್ತಾ ಇದ್ರು. ಪದ್ಮನಾಭ ತೀರ್ಥರು ಯಾವ ಯಾವ ಒಂದು ಸ್ಥಳದಲ್ಲಿ ಅವರು ವ್ಯಾಖ್ಯಾನವನ್ನ ಅರ್ಥಾತ್ ಪ್ರವಚನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಅಲ್ಲಿ ವೇದ ಪ್ರವಚನಾಚಾರ್ಯ ಶಿಷ್ಯ ಎಂಬುವಂತಹ ಅಂಕಿತದಿಂದಾಗಿ ಅವರನ್ನ ಗುರುತಿಸ್ತಾ ಇದ್ರಂತೆ. ಇವರು ಇಲ್ಲಿ ವರ್ಣನೆ ಮಾಡ್ತಾ ಇದ್ರು. ಪ್ರಿಯ ಶಿಷ್ಯರು ಅಂತ ಅವರಲ್ಲಿ ವರ್ಣನೆ ಮಾಡ್ತಾ ಇದ್ದ ಹಿಂದಿನ ಶ್ಲೋಕ ಕೇಳಿದ್ದೇವೆ. ನಮ್ಗೇನು ಸಂದೇಹ ಹಾಗಾದ್ರೆ, ಇಲ್ಲಿ ಆಚಾರ್ಯರಿಗೆ ಇಷ್ಟೇ ಜನ ಶಿಷ್ಯಂದ್ರ ಅಂತಂದ್ರೆ ಇಲ್ಲ, ಇವರಿಬ್ಬರಲ್ಲದೇನೆ ಯಾರಿಬ್ಬರು? ಇವರಿಬ್ಬರು ಅಂದ್ರೆ ಯಾರು? ಹಿಂದೆ ಯಾರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಇಬ್ಬರ ಶಿಷ್ಯರು ಅಂತಂದ್ರೆ? ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರು. ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರು. ವಿಷ್ಣು ತೀರ್ಥರು ಮತ್ತೆ ಪದ್ಮನಾಭ ತೀರ್ಥರ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಹಾಗಾದ್ರೆ ಇವರಿಬ್ಬರನ್ನ ಅಂದ್ರೆ ಇವರು ಪ್ರಿಯ ಶಿಷ್ಯರು, ಉತ್ತಮರು, ಜ್ಯೇಷ್ಠ ಯತಿಗಳು ಅಂತ ಒಂದು. ಆದ್ರಿಂದ ಮೊದಲಿಗೆ ಅವರ ವರ್ಣನೆ ಆಯಿತು. ಇವರಿಬ್ಬರಲ್ಲದೇನೆ ಅನೇಕ ಮಂದಿ ಶಿಷ್ಯರಿದ್ದರು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅನಯೋ ಪ್ರಥಮೇ ಶಿಷ್ಯಾ ಚರಮೇ ಚಾಭವನ್ನಿಹ ಅನಂತಬೋಧಸ್ಯಾನೇಕೆ ಯತೀಂದ್ರ ಬಹುದೇಶಜಾಃ. ನೋಡಿ, ಶ್ರೀಮದ್ ಆಚಾರ್ಯರಿಗೆ ಈ ಒಂದು ಭರತ ಭೂಮಿಯಲ್ಲಿ ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರನ್ನ ಹೊರತುಪಡಿಸಿ ಅರ್ಥಾತ್ ಅವರನ್ನೇ ಮೊದಲಿನವರಾಗಿ ಮಾಡಿಕೊಂಡು ಅನಂತದವರು ಅನೇಕ ಮಂದಿ ನಾನಾ ದೇಶಗಳಲ್ಲಿ ಜನಿಸಿದಂತಹ ಅನೇಕ ಶಿಷ್ಯರು ಇವರಿಗೆ ಇದ್ದರು. ಅನೇಕ ಮಂದಿ ಶಿಷ್ಯರು ಇವರಿಗೆ ಇದ್ದರು. ಬರೀ ತೌಳವ ದೇಶದಲ್ಲಿ ಹುಟ್ಟಿದವರಿಗೆ ಮಾತ್ರ ಅವರು ಈ ಒಂದು ಸನ್ಯಾಸವನ್ನ ಕೊಡ್ತಾ ಇದ್ರು ಅಂತಲ್ಲ. ಬೇರೆ ಬೇರೆ ದೇಶದಲ್ಲಿ ಬಂದು ಅವರ ಭಕ್ತರಾಗಿದ್ದರೆ ನನಗೆ ಬೇಕು ಅಂತ ಹೇಳಿ ಸನ್ಯಾಸ ಬೇಕು ಅಂತ ಕೇಳಿದವರಿಗೆಲ್ಲ ಕೊಡ್ತಾ ಇದ್ರು. ಸುಮ್ಮನೆ ಕೊಡ್ತಾ ಇರಲಿಲ್ಲ. ಅವರ ಒಂದು ಆ ಸೇವಾ ಮನೋಭಾವನೆಯನ್ನ, ಅವರ ಜ್ಞಾನವನ್ನ, ಅವರ ವೈರಾಗ್ಯವನ್ನ ಎಲ್ಲವೂ ಸರಿಯಾಗಿ ಪರೀಕ್ಷೆ ಮಾಡಿ ಸನ್ಯಾಸವನ್ನ ಕೊಡ್ತಾ ಇದ್ರು, ಸನ್ಯಾಸ ದೀಕ್ಷೆಯನ್ನ ಕೊಡ್ತಾ ಇದ್ರು. ಏನು ಆಚಾರ್ಯರು ಸರ್ವಜ್ಞರು, ಅವರಿಗೆ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ವಾ? ನೋಡಿದ ತಕ್ಷಣ ಈ ವ್ಯಕ್ತಿ ಯಾರು ಏನು ಒಂದು ಬಯೋಡಾಟಾ ಎಲ್ಲ ಗೊತ್ತಾಗ್ಬೇಕಲ್ಲ ಅಂತ ಹೇಳಿದ್ರೆ ಹೌದು ಗೊತ್ತಾಗ್ತಾ ಇತ್ತು. ಆದರೂ ಮುಂದೆ ಬರುವಂತಹ ಮುಂದಿನ ವ್ಯಕ್ತಿಗಳು ಯಾರು, ದಯವಿಟ್ಟು ಮುಂದಿನ ಯತಿಗಳು ಏನಿದ್ದಾರೆ ಅವರು ಸರಿಯಾಗಿ ಅವರನ್ನ ಪರೀಕ್ಷೆ ಮಾಡಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡಬೇಕು ಅಂತ ಇದೊಂದು ಪಾಠವನ್ನ
ಕಲಿಸಿಕೊಳ್ಳಿಕ್ಕೋಸ್ಕರವಾಗಿ ಅವರನ್ನ ಪರೀಕ್ಷೆ ಮಾಡಿ ಕೊಡ್ತಾ ಇದ್ರು. ಹೀಗೆ ಆಚಾರ್ಯರು ಮಾಡ್ತಾ ಇದ್ರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪದ್ಮನಾಭರನ್ನ ವಿಷ್ಣು ತೀರ್ಥರನ್ನ ಹೊರತುಪಡಿಸಿ ಅನೇಕ ಜನ ಸನ್ಯಾಸಿ ಶ್ರೇಷ್ಠರು ಇವರ ಹತ್ತಿರ ಇದ್ದರು ಎಂಬುದಾಗಿ ವರ್ಣನೆ. ಪದಚ್ಛೇದ ನೋಡಿ. ಅನಯೋಃ ಪ್ರಥಮೆ ಶಿಷ್ಯಾಃ ಚರಮೆ ಚ ಅಭವನ್ ಇಹ ಅನಂತ ಬೋಧಸ್ಯ ಅನೇಕೆ ಯತೀಂದ್ರಾಃ ಬಹುದೇಶಜಾಃ. ಅನ್ವಯ ನೋಡಿ. ಇಹ ಈ ಭರತ ಭೂಮಿಯಲ್ಲಿ ಅನಂತ ಬೋಧಸ್ಯ ಶ್ರೀ ಪೂರ್ಣ ಪ್ರಜ್ಞರಿಗೆ ಅರ್ಥಾತ್ ಮಧ್ವಾಚಾರ್ಯರಿಗೆ, ಶ್ರೀ ಪೂರ್ಣ ಪ್ರಜ್ಞರಿಗೆ ಅನಯೋಹೋ ಈ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥರಿಗಿಂತ, ಈ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥರಿಗಿಂತ ಪ್ರಥಮೇ ಚರಮೇ ಚ. ನೋಡಿ, ಇವರಿಬ್ಬರೇ ಮೊದಲಿನವರಿಗೆ ಅಲ್ಲ, ಇವರಿಬ್ಬರಿಗೆ ಮೊದಲು ಸನ್ಯಾಸ ಕೊಟ್ಟಿದ್ದು ಅಲ್ಲ. ಹಿಂದೆ ನಿಮಗೆಲ್ಲ ಗೊತ್ತಿದೆ, ಹಿಂದೆ ವಿಷ್ಣು ತೀರ್ಥರಕ್ಕಿಂತ ಮುಂಚೆ ಅವರು ಗೃಹಸ್ಥಾಶ್ರಮಿಗಳಾಗಿದ್ದರು. ಆ ಮಧ್ವಾಚಾರ್ಯರ ಒಂದು ವೈಭವವನ್ನು ನೋಡಿ ಇವರಿಗೂ ಒಂದು ಬಡತನ ಇತ್ತು. ಎಲ್ಲವೂ ಸೇರಿಕೊಂಡು ಇವರು ಬಂದು ತದನಂತರ ಇವರು ಶಿಷ್ಯರಾದರು. ಆದರೆ ಇವರ ಒಂದು ಸೇವೆಯಿಂದಾಗಿ, ಇವರ ಪರಿಶ್ರಮದಿಂದಾಗಿ, ಇವರ ಜ್ಞಾನದಿಂದಾಗಿ ಆಚಾರ್ಯರಿಗೆ ಬಹಳ ಪ್ರೀತಿಪಾತ್ರರಾದರು. ಆದ್ದರಿಂದಾಗಿ ಅವರ ಬಗ್ಗೆ ವರ್ಣನೆ, ಎಲ್ಲ ಶಿಷ್ಯರ ಬಗ್ಗೆ ವರ್ಣನೆ ಇಲ್ಲ. ಆದ್ರೆ ಇವರಿಗಿಂತ ಮೊದಲನೆಯವರು ಇದ್ದರು, ಅನಂತದವರೂ ಕೂಡ ಇದರೊಳಗೆ ಇದ್ದರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರಥಮೇ ಚರಮೇಚ, ಮೊದಲಿನವರೂ ಮತ್ತು ಅನಂತರದವರೂ ಆದ, ಪ್ರಥಮೇ ಚರಮೇಚ ಮೊದಲಿನವರೂ ಮತ್ತು ಅನಂತದವರೂ ಆದ ಅನೇಕೆ ಬಹಳ ಮಂದಿ, ಅನೇಕೆ ಬಹಳ ಮಂದಿ ಬಹು ದೇಶಜಾಹ, ಅನೇಕ ದೇಶಗಳಲ್ಲಿ ಹುಟ್ಟಿದ, ಬಹು ದೇಶಜಾಹ ಅನೇಕ ದೇಶದಲ್ಲಿ ಹುಟ್ಟಿದ ಯತೀಂದ್ರಾಹ ಸನ್ಯಾಸಿ ಶ್ರೇಷ್ಠರು, ಯತೀಂದ್ರಾಹ ಸನ್ಯಾಸಿ ಶ್ರೇಷ್ಠರು ಅನೇಕ ದೇಶದಲ್ಲಿ ಹುಟ್ಟಿದ ಯತೀಂದ್ರಾಹ ಸನ್ಯಾಸಿ ಶ್ರೇಷ್ಠರು ಶಿಷ್ಯಾಹ ಅಭವನ್ ಶಿಷ್ಯರಾಗಿದ್ದರು, ಶಿಷ್ಯಾಹ ಅಭವನ್ ಶಿಷ್ಯರಾಗಿದ್ದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಆಚಾರ್ಯ ಇದು ಸ್ವಲ್ಪ ನಾರಾಯಣ. ಆಯ್ತು ಕಾಲು. ಇದು ಹಾ, ಇವ್ರಿಗೆ ಆಚಾರ್ಯಗೆ ಇದು ಅಪರೋಕ್ಷ ಜ್ಞಾನಿಗಳಾಗಿರೋದ್ರಿಂದ ನೋಡಿದ ತಕ್ಷಣ ಗೊತ್ತಾಗದು ಅಂತ
ಇದ್ರು ಆದ್ರೂ ಅವ್ರನ್ನ ಶಿಷ್ಯನಾಗಿ ಒಂಥರ ಪರೀಕ್ಷೆ ಮಾಡಿ ತಗೋತಿದ್ರು ಅಂತಂದ್ರಲ್ಲ, ಅದೇನ್ ಅರ್ಥ ಆಗ್ಲಿಲ್ಲ. ಹ್ಮ್. ಸ್ವಲ್ಪ ಮಿಸ್ ಆಯ್ತು. ಅಲ್ಲ ಅಂದ್ರೆ ಈಗ ಆಚಾರ್ಯರು ಅದೃಶ್ಯರಾಗಿ ಹೋಗಿಬಿಡ್ತಾರೆ ತದನಂತರ. ಹಾಗಾದ್ರೆ ಈಗ ಮುಂದೆ ಬರುವಂತ ಎಲ್ಲ ಶಿಷ್ಯರು ಕೂಡ ಅಪರೋಕ್ಷ ಜ್ಞಾನಿಗಳೇನಲ್ಲ, ಹೌದಾ? ಆದ್ರೆ ಅವರು ಇನ್ನೊಬ್ಬರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕಾದ್ರೆ ಅವರ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅವರನ್ನ ಸರಿಯಾಗಿ ಪರೀಕ್ಷೆ ಮಾಡಬೇಕು. ಅವರ ಒಂದು ಕುಲವನ್ನ, ತಂದೆ ತಾಯಿ ಎರಡೂ ಮನೆತನವನ್ನ ನೋಡಬೇಕು, ಅವರ ಆಚರಣೆಗಳನ್ನು ನೋಡಬೇಕು, ಅವರ ಭಕ್ತಿಯನ್ನ ನೋಡಬೇಕು. ಈ ರೀತಿ ಸ್ವಲ್ಪ ದಿನ ಪರೀಕ್ಷೆ ಮಾಡಿದ ಮೇಲೇನೆ ಅವರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡಬೇಕು ಎನ್ನುವಂತಹ ಪಾಠವನ್ನ ಆಚಾರ್ಯರು ಇತರ ತಮ್ಮ ಯತಿ ಶಿಷ್ಯರಿಗೆಲ್ಲ ಹೇಳಿಕೊಟ್ಟರು ಅಂತ ಹೇಳಿದ. ಹಾಗೆ ಅರ್ಥ ಆಯ್ತಲ್ಲ? ಆಯ್ತು ಆಚಾರ್ಯ, ಆಯ್ತು. ಒಂದು ಡೌಟ್, ಪ್ರಥಮೆ ಆದ್ಮೇಲೆ ಏನು? ಪ್ರಥಮೇ ಚರಮೇ ಚ. ಹಾ ಸರಿ. ಪ್ರಥಮೇ ಚರಮೇ ಚ. ಸರಿ, ಮುಂದೆ ನೋಡಿ. ಯಾರ್ಯಾರು ಉಳಿದ ಶಿಷ್ಯರ ಹೆಸರುಗಳನ್ನ ಸಂಕ್ಷಿಪ್ತವಾಗಿ ಅವರ ಮಹಿಮೆಗಳನ್ನ ಹೇಳ್ತಾ ಇದ್ದಾರೆ. ವಶೀಕೃತ ಋಷಿಕಾಶ್ಚ ಜನನಾದ್ಯುಪಮರ್ದಿನಃ ನರಸಿಂಹ ಪದಾಧಾರ ಅಭ್ಯಸ್ತೋಪೇಂದ್ರ ನಾಮಕ. ನೋಡಿ ಇಲ್ಲಿ ಅವರ ಹೆಸರಿಗೆ ತಕ್ಕ ಹಾಗೆ ಇದ್ರಂತೆ. ಋಷಿಕೇಶ ತೀರ್ಥರು. ಋಷಿಕ ಅಂತಂದ್ರೆ ನಾನು ಗೀತೆಯಲ್ಲಿ ಹೇಳಿದ್ದೆ ಸ್ವಲ್ಪ ಪಾಠ ಮಾಡಬೇಕಾದ್ರೆ, ಇಂದ್ರಿಯಗಳು ಅಂತ ಅರ್ಥ. ಋಷಿಕ ಅಂತಂದ್ರೆ ಇಂದ್ರಿಯಗಳು, ಅದನ್ನ ಗೆದ್ದವನು, ಇಂದ್ರಿಯಗಳನ್ನು ಗೆದ್ದವನು ಋಷಿಕೇಶ, ಅದನ್ನು ಗೆದ್ದವನು ಈಶ, ಋಷಿಕೇಶ ಅಂತ. ಈ ಋಷಿಕೇಶ ತೀರ್ಥರು ಅಂತ ಏನಿದ್ದಾರೆ ಅವರು ಆಚಾರ್ಯರ ಶಿಷ್ಯರು. ಅವರು ಹೆಸರಿಗೆ ತಕ್ಕ ಹಾಗೆ ಇದ್ದರು. ಅಂದ್ರೆ ಅವರ 10 ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳನ್ನ ಗೆದ್ದವರಾಗಿದ್ದರು. ಇನ್ನೊಂದು ಜನಾರ್ದನ ತೀರ್ಥರು. ಏನಿದು ಜನಾರ್ದನ? ಜನನಂ ಆರ್ಧಯತಿ ಜನಾರ್ದನ. ಅಂದ್ರೆ ನಾವು ಮತ್ತೆ ಹುಟ್ಟುವುದನ್ನ ತಪ್ಪಿಸುವವನೇ ಜನಾರ್ದನ, ಅದು ನಾರಾಯಣ. ಹಾಗೆ ಇವರೂ ಕೂಡ ಅಂತಹ ಜನಾರ್ದನನ್ನ ಒಲಿಸಿಕೊಂಡವರಾಗಿದ್ದರು. ಇವರೂ ಕೂಡ ಮತ್ತೊಬ್ಬರಿಗೆ ಜನನವನ್ನ ಪರಿಹರಿಸುವಂತಹ ಶಕ್ತಿಯೂ ಕೂಡ ಇವರಲ್ಲಿ ಇತ್ತು. ಆದ್ದರಿಂದಾಗಿ ಇವರು ಜನಾರ್ದನ ತೀರ್ಥರು. ಇನ್ನೊಂದು ನರಸಿಂಹ ತೀರ್ಥರು, ಅದರ ಅರ್ಥಾತ್ ನರಹರಿ ತೀರ್ಥರು, ನರಸಿಂಹ ತೀರ್ಥರು. ಈ ನರಸಿಂಹ ಉಪಾಸಕರಾಗಿದ್ದರು, ಆದ್ದರಿಂದ ಇವರಿಗೆ ನರಸಿಂಹ ತೀರ್ಥರು. ಇನ್ನೊಬ್ರು ಉಪೇಂದ್ರನ, ಪರಮಾತ್ಮನ ಉಪೇಂದ್ರ ಒಂದು ರೂಪವನ್ನ ಸ್ಮರಣೆ ಮಾಡ್ತಾ ಇದ್ದರು. ಅಂತಹ ಉಪೇಂದ್ರ ಸ್ಮರಣೆ ಮಾಡುವಂತಹ ಉಪೇಂದ್ರ ತೀರ್ಥರು ಈ 4 ಜನ ಆಚಾರ್ಯ ಶಿಷ್ಯರು. ಇಲ್ಲಿ ನೋಡಿ, ಈ ಋಷಿಕೇಶ ತೀರ್ಥರು ಫಲಿಮಾರು ಮಠಕ್ಕೆ ಸಂಬಂಧಪಟ್ಟವರು, ಫಲಿಮಾರು ಮಠದ ಮೂಲೇತಿಗಳು ಋಷಿಕೇಶ ತೀರ್ಥರು. ಈ ನರಸಿಂಹ ತೀರ್ಥರು ಅದಮಾರು ಮಠದ ಮೂಲೇತಿಗಳು, ನರಸಿಂಹ ತೀರ್ಥರು. ಈ ಫಲಿಮಾರು ಮಠ ಮತ್ತೆ ಅದಮಾರು ಮಠ ದ್ವಂದ್ವ ಮಠ ಇವೆರಡು, ಸರಿನಾ? ಫಲಿಮಾರು ಮತ್ತೆ ಅದಮಾರು ಇದು ದ್ವಂದ್ವ ಮಠ. ಅದೇ ರೀತಿ ಕೃಷ್ಣಾಪುರ ಮಠದ ಜನಾರ್ದನ ತೀರ್ಥರು. ನೋಡಿ, ಮೊನ್ನೆ ತಾನೇ ಕೃಷ್ಣಾಪುರ ಮಠದ್ದು ಇದು ಮುಗೀತು, ಪರ್ಯಾಯ ಮುಗೀತು. ಅವರ ಮೂಲ ಯತಿಗಳು ಯಾರು? ಜನಾರ್ದನ ತೀರ್ಥರು. ತದನಂತರ ಈಗ ಪ್ರಸ್ತುತದಲ್ಲಿ ಇರುವಂತದ್ದು ಪುತ್ತಿಗೆ ಮಠದ ಪರ್ಯಾಯ, ಅದಕ್ಕೆ ಉಪೇಂದ್ರ ತೀರ್ಥರು ಮೂಲ ಯತಿಗಳು. ಎಲ್ಲರೂ ಕೂಡ ಆಚಾರ್ಯರ ಶಿಷ್ಯರೇ. ಹಾಗಾದ್ರೆ ಈ ಕೃಷ್ಣಾಪುರ ಮಠ, ಪುತ್ತಿಗೆ ಮಠ ಇದು ದ್ವಂದ್ವ ಮಠ. ಅದಮಾರು ಮಠ, ಫಲಿಮಾರು ಮಠ ಇದು ದ್ವಂದ್ವ ಮಠ.
ಈ ರೀತಿಯಾಗಿ 4 ಮಂದಿ ಯತಿಗಳನ್ನ ವರ್ಣನೆ ಮಾಡಿದ ಹಾಗೆ ಆಯಿತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಆಚಾರ್ಯ ದ್ವಂದ್ವ ಮಠ ಅಂದ್ರೆ ಏನು? ಆ ದ್ವಂದ್ವ ಮಠ ಅಂದ್ರೆ ಏನು? ದ್ವಂದ್ವ ಮಠ ಅಂತಂದ್ರೆ ಒಳ್ಳೆ ಕ್ವಶನ್. ಏನು ಅಂತಂದ್ರೆ ಆಚಾರ್ಯರು ಬಹಳ ವಿಚಾರ ಮಾಡಿ, ಈಗ ಉದಾಹರಣೆ ನಾನು ಏನ್ ಹೇಳಿದೆ, ಅದಮಾರು ಮಠ ಮತ್ತೆ ಫಲಿಮಾರು ಮಠ ಅಂತ ಹೇಳಿದೆ. ಈಗ ಅಕಸ್ಮಾತ್ ಆಗಿ ಆ ದ್ವಂದ್ವ ಮಠದ ಯಾವುದೋ ಒಬ್ಬ ಯತಿಗಳು ನಾನು ದೇಶಾಂತರ ಹೋಗ್ತೇನೆ, ತಕ್ಷಣ ಹೋಗ್ತೇನೆ ಅಂತ ಯಾರೋ ಏನೋ ಹೇಳಿದ್ರು ಅಂತ ತಿಳ್ಕೊಳ್ಳಿ. ಆ ಒಂದು ಪೀಠದಲ್ಲಿ, ಅದಮಾರು ಮಠದ ಪೀಠದಲ್ಲಿ ಯಾರನ್ನು ಕೂಡಿಸ್ಬೇಕು? ಯಾರನ್ನು ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಅದಮಾರು ಮಠದ ಪಟ್ಟದ ದೇವತೆಗಳನ್ನ, ಪಟ್ಟ ದೇವರನ್ನ ಇವರು ಪೂಜೆ ಮಾಡಬಹುದು, ಇವರಿಗೆ ಅಧಿಕಾರ ಇದೆ. ಸರಿನಾ? ಗೊತ್ತಾಯ್ತಾ? ಅಂದ್ರೆ ಅವರ ಬದಲಾಗಿ ಇವರು ಪೂಜೆ ಮಾಡಬಹುದು. ಅದು ಫಲಿಮಾರು ಮಠವೇ ಆಗಿರಬೇಕು, ಬೇರೆ ಯಾವ ಮಠ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿನಾ? ಅಲ್ಲ, ಸ್ವಲ್ಪ ಕೇಳಿಸ್ಲಿಲ್ಲ ಆಚಾರ್ಯ, ಮಧ್ಯದಲ್ಲಿ ಬ್ಲಾಂಕ್ ಆಗೋಯ್ತು. ಅಂದ್ರೆ ನೀವು ಈಗ ಅದಮಾರ ಮಠದವ್ರ ಪರ್ಯಾಯದಲ್ಲಿ ಇದ್ದಾಗ ಯಾವ್ದೋ ಕಾರಣಕ್ಕೆ ಪೂಜೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಫಲಿಮಾರು ಮಠದವ್ರು ಮಾಡ್ಬೋದು ಅಂತನಾ? ಹೌದು 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 ಹೌದು. ಈಗ ಅದಮಾರು ಮಠದವರು ಸಿಂಹಾಸನದ ಮೇಲೆ ಕುಳಿತಿದ್ರು ಪರ್ಯಾಯಕ್ಕೆ ಅಂತ ತಿಳ್ಕೊಳ್ಳಿ. ಅವರಿಗೆ ಬೇರೆ ಯಾವ ಶಿಷ್ಯಂದ್ರು ಇಲ್ಲ. ಅವರು ಕುಳಿತಿದ್ರು ಅಂತಂದಾಗ ಅವರಿಗೆ ಒಂದ್ ವೇಳೆ ಏನಾದ್ರು ಅನಾರೋಗ್ಯದಿಂದಾಗಿ ಅಥವಾ ಅವರಿಗೆ ಮನಸ್ಸಿಲ್ಲ, ಬೇರೆ ಎಲ್ಲೋ ದೇಶಾಂತರ ಹೋಗ್ತೇನೆ, ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳಿ ಈ ರೀತಿ ಮಾಡಿದಾಗ ಆ ಒಂದು ಮಠದ ಇನ್ನೊಂದು ಮಠ, ಇದು ಎರಡು ದ್ವಂದ್ವ ಮಠ ಅಂತಂದ್ರೆ ಜೋಡಿ ಮಠ ಅಂತ ಅರ್ಥ ಅಷ್ಟೇ. ಅವರ ಬದಲಾಗಿ ಇವರೇನೆ ಆ ಸಿಂಹಾಸನದ ಮೇಲೆ ಕೂಡಬಹುದು. ಅದಮಾರು ಮಠದ ಯಾವುದೋ ಒಬ್ಬ ಯತಿಗಳು ಏನೋ ದೇಶಾಂತರ ಹೋದ್ರೋ ಅಥವಾ ಅಕಸ್ಮಾತ್ ಆಗಿ ಏನೋ ಕಾಲ ಆದ್ರೋ, ಆವಾಗ ಅಂತಹ ಒಂದು ಸಮಯದಲ್ಲಿ ಪರ್ಯಾಯ ನಿಂದಿರಬಾರ್ದಲ್ಲ, ಕೃಷ್ಣನ ಪೂಜೆ ನಿಂದಿರಬಾರದು. ಅದಕ್ಕೋಸ್ಕರವಾಗಿ ದ್ವಂದ್ವ ಮಠ ಅಂತ ಹೇಳಿ ಆಚಾರ್ಯರು ಕಣ್ಣೋ ತೀರ್ಥದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ 4 ಬಾಗಿಲುಗಳಿವೆ. ಅಶ್ವತ್ಥ ವೃಕ್ಷ ಇದೆ, ಅಲ್ಲಿ 4 ಬಾಗಿಲುಗಳಿವೆ. ಆಯಾಯ 8 ಜನ ಶಿಷ್ಯಂದಿರನ್ನ ಆ ಒಂದು ಒಳಗಡೆ ನಿಲ್ಲಿಸಿ, ಯಾರ್ಯಾರು ಒಂದೊಂದು ಇಬ್ಬಿಬ್ರು ಒಂದು ಬಾಗಿಲಿಂದ ಹೋಗಬೇಕು. ಯಾರ್ಯಾರು 2 ಮಠಗಳು ಒಂದೇ ಬಾಗಿಲಿಂದ ಹೋದ್ರೆ ಅವೆರಡು ದ್ವಂದ್ವ ಮಠಗಳು ಅಂತ. ಹೀಗ 8 ಜನನ ನಿಲ್ಲಿಸಿ ಆಯಾಯ ಮಠಗಳು ಹೊರಗಡೆ ಬಂದಾಗ ಈ ಅದಮಾರು ಮಠ, ಫಲಿಮಾರು ಮಠ 2 ದ್ವಂದ್ವ ಮಠಗಳು ಅಂತ ಆಗಿವೆ. ಹೀಗೆ ಕೃಷ್ಣಾಪುರ ಮಠ ಮತ್ತೆ ಪುತ್ತಿಗೆ ಮಠ ಈ 2 ದ್ವಂದ್ವ ಮಠಗಳು. ಸೋದೆ ಮಠ ಮತ್ತೆ ಶಿರೂರು ಮಠ ಈ 2 ದ್ವಂದ್ವ ಮಠಗಳು. ಉಳಿದಿದ್ಯಾವುದು? ಪೇಜಾವರ ಮಠ ಮತ್ತೆ ಕಾಣಿಯೂರು. ಕಾಣಿಯೂರು ಮಠ ಈ 2 ದ್ವಂದ್ವ ಮಠಗಳು. ಸರಿನಾ? ಅಂದ್ರೆ ಅವರ ಬದಲಾಗಿ ಇವರು ಮಾಡಬಹುದು ಅಂತ. ಈಗ ನೋಡಿ, ಈಗ ಶಿರೂರು ಮಠದ ಅಕಸ್ಮಾತ್ ಆಗಿ ಕಾಲ ಆದ್ರು ಯತಿಗಳು, ಅವರ ಒಂದು ಪಟ್ಟ ದೇವರನ್ನು ಇವರೇ ಪೂಜೆ ಮಾಡ್ತಾ ಇದ್ರು. ನೋಡಿ, ಮುಖ್ಯವಾಗಿ ಏನಿರೋದು, ಆ ಒಂದು ಪೀಠದಲ್ಲಿ ಇದ್ದಂತಹ ಯತಿಗಳು ಆ ಒಂದು ಪೀಠಕ್ಕೆ ಅವರೇನೆ ತಾಯಿಯನ್ನ ಕೊಡಬೇಕು, ಅರ್ಥ ದೀಕ್ಷೆಯನ್ನ ಕೊಡಬೇಕು. ಈಗ ಶಿರೂರು ಮಠದವರು ಅಕಸ್ಮಾತ್ ಆಗಿ ಏನ್ ಕಾಲ ಆದ್ರು, ಅವರು ಇನ್ನೊಬ್ಬರಿಗೆ ಯಾವ ದೀಕ್ಷೆಯನ್ನು ಕೊಟ್ಟಿರ್ಲಿಲ್ಲ. ಅಥವಾ ಬೇರೆ ಯಾರಾದ್ರೂ ಮಠದವರಿಗೆ ಒಂದು ದೀಕ್ಷೆಯನ್ನು ಕೊಡಬಹುದಿತ್ತು, ಶಿರೂರು ಮಠಕ್ಕೆ ನೀನೇ ಆಗು ಯತಿ ಅಂತ ಹೇಳಿ. ಹಾಗಲ್ಲ, ಆಚಾರ್ಯರು ಮಾಡಿದಂತಹ ಒಂದು ಈ ಕ್ರಮ ಇದೆ. ಈ ಶಿರೂರು ಮಠಕ್ಕೆ ದ್ವಂದ್ವ ಮಠವಾದದ್ದು ಸೋದೆ ಮಠ. ಆ ಸೋದೆ ಮಠ ಏನಿದೆ, ಆ ಈಗ ಇರುವಂತಹ ಅಲ್ಲಿರುವಂತಹ ಸ್ವಾಮಿ ವಿಶ್ವವಲ್ಲಭ ತೀರ್ಥರು ಅಂತ ಅನಿಸುತ್ತೆ ನನಗೆ, ಹೌದಾ? ಅವರು ಈ ಒಂದು ಶಿರೂರು ಮಠಕ್ಕೆ ಒಬ್ಬ ಹುಡುಗನನ್ನ ತಂದು ಅವನ ಒಂದು ಯೋಗ್ಯತೆಯನ್ನೆಲ್ಲ ನೋಡಿ, ಅವನ ಜಾತಕ ಕುಂಡಲಿ ಎಲ್ಲ ನೋಡಿ, ಆ ಒಂದು ಶಿರೂರು ಮಠದ ಮೂಲ ಪೀಠಕ್ಕೆ ಇವರು ಕಾಯಿಯನ್ನ ಕೊಟ್ಟು ಹೀಗೂ ಕೊಡಬಹುದು. ಈ ರೀತಿ ಎಲ್ಲ ವಿಚಾರ ಮಾಡಿ ಆಚಾರ್ಯರು ದ್ವಂದ್ವ ಮಠ ಅಂತ ಮಾಡಿದ್ರು. ಗೊತ್ತಾಯ್ತಲ್ಲ? ಪೇಜಾವರ ಮಠಕ್ಕೆ ಯಾವ್ದು ಆಚಾರ್ಯ? ಕಾಣಿಯೂರು. ಕಾಣಿಯೂರು. ಹೀಗೆ ಅವರ ಬದಲಾಗಿ ಇವರು ಮಾಡಬಹುದು. ಅಂದ್ರೆ ಯಾವುದೇ ಪಟ್ಟದ ದೇವತೆಗಳಿಗೆ ಪೂಜೆ ನಿಲ್ಲಬಾರದು ಅಷ್ಟೇ. ಸರಿನಾ? ಮುಖ್ಯವಾಗಿ ಕೃಷ್ಣನಿಗೆ ಆ ಒಂದು ಸಿಂಹಾಸನದ ಮೇಲೆ ಕುಳಿತಂತವರ ಒಂದು
ಆ ವಿಶೇಷ ವ್ಯಕ್ತಿಗಳು ಏನಿರ್ತಾರೆ ಆ ಯತಿಗಳಲ್ಲಿ ಪೂರ್ಣಪ್ರಜ್ಞರೇ ಇರ್ತಾರೆ ವಿಶೇಷವಾಗಿ ಆ ಒಂದು ಸಮಯದಲ್ಲಿ. ಅದಕ್ಕೆ ಅಷ್ಟು ಸಿಂಹಾಸನ, ಈಗ ಪಟ್ಟಾಭಿಷೇಕ ಅಂತೆಲ್ಲ ಕರೀತಾರೆ ಅದಕ್ಕೆ. ಆ ಕೃಷ್ಣನ ಪೂಜೆ ಮಾಡಬೇಕಾದ್ರೆ ಅವರ ಅಂತರ್ಯಾಮಿಯಾಗಿ ಪೂರ್ಣಪ್ರಜ್ಞರೇ ಇದ್ದುಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಆ ಒಂದು ಸಿಂಹಾಸನ ಅಂತ ಅದಕ್ಕೆ ಅಷ್ಟೆಲ್ಲ ಗೌರವ, ರಾಜಮರ್ಯಾದೆ ಎಲ್ಲ ಉಂಟು. ಸರ್ ಇನ್ನೊಂದು ಇದ್ರಲ್ಲಿ ಏನ್ ಪ್ರಶ್ನೆ? ಜನಾರ್ದನ ಅಂದ್ರೆ ಇಲ್ಲ ಇದ್ರ ಅರ್ಥ ಆಯ್ತಾ ಸರ್? ಇದು ಜನಾರ್ದನ ಅನ್ನೋದಕ್ಕೆ ಹೇಳಿದ್ರಲ್ಲ, ಇದು ನಾರಾಯಣನೇ ಹಾ. ನಮ್ ಭಕ್ತಿನ ಅರ್ಥ ಮಾಡ್ತಾನೆ ಅಂತ. ಹಾ, ಅಂದ್ರೆ ಭಕ್ತಿ ಇದ್ದೇ ಇರಂಗ್ ಮಾಡೋನೇ ನಾರಾಯಣನ. ಭಕ್ತಿಯನ್ನ ಅರ್ಧ ಮಾಡೋದಲ್ಲ, ನಮ್ಮ ಜನನವನ್ನ ಅರ್ಧಯತಿ, ಅರ್ಧ ಅಂತಂದ್ರೆ ನಾಶ ಮಾಡೋದು, ನಮ್ಮ ಹುಟ್ಟನ್ನ ನಾಶ ಮಾಡೋದು, ಮತ್ತೆ ಮರಳಿ ಈ ಒಂದು ಭೂಮಿಗೆ ಬರದೇ ಇರುವ ಹಾಗೆ ಮಾಡುವುದು. ಸರಿನಾ? ನೋಡಿ ಪದಚ್ಛೇದ ನೋಡಿ. ವಶೀಕೃತ ಋಷಿಕಾಹ ಚ ಜನನ್ಯಾದ್ಯುಪಮರ್ದಿನಃ ನರಸಿಂಹ ಪದಾಧರಾಃ ಅಭ್ಯಸ್ತಃ ಉಪೇಂದ್ರ ನಾಮಕಾಃ. ಅನ್ವಯ ನೋಡಿ. ವಶೀಕೃತ ಋಷಿಕೇಶಾಹ. ಈಗ ನೀವು ಒಂದು ವೇಳೆ ಉಡುಪಿ ತನಕ ಹೋದ್ರಿ ಅಂತ ಕಣ್ವ ತೀರ್ಥಕ್ಕೆ ಹೋಗ್ಲೇಬೇಕು ನೀವು. ಅಲ್ಲಿ ಅದ್ಭುತವಾಗಿ ವಿಜಯಧ್ವಜ ತೀರ್ಥರ ವೃಂದಾವನವೂ ಕೂಡ ಇದೆ. ಅಲ್ಲಿ ನಮ್ಮ ಗೆಳೆಯನೇ ಇದ್ದಾನೆ, ಅವನೇ ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಎಲ್ಲ ಅನುಕೂಲ ಆಗತ್ತೆ. ವಿಜಯಧ್ವಜ ತೀರ್ಥರು ಮೊದಲಿಗೆ ಭಾಗವತಕ್ಕೆ ವ್ಯಾಖ್ಯಾನವನ್ನ ಬರೆದಂತವರು. ಅದು ಸಮುದ್ರ 1.5 ಕಿಲೋಮೀಟರ್ ಏನೋ ಇದೆ. ಅವರು ಅಶ್ವತ್ಥ ಒಂದು ವೃಕ್ಷದ ಬುಡದಲ್ಲಿ ಕುಳಿತು ಅವರು ಈ ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು. ತುಂಬಾ ತೊಂದರೆ ಕೊಡ್ತಾ ಇತ್ತು. ಸಮುದ್ರ ದಂಡೆ ಅಂದ್ಮೇಲೆ ಗಾಳಿ ಇದ್ದೇ ಇರ್ತದೆ. ಅಶ್ವತ್ಥ ಮರ ಕೇಳ್ತೀರಾ, ಎಷ್ಟು ಆ ಎಲೆಗಳೆಲ್ಲ ಪಟ 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 ಅಂತ ಬಡಿತಾ ಇದ್ದು, ಶಬ್ದ ಮಾಡ್ತಾ ಇತ್ತು. ಅವಾಗ ವಿಜಯಧ್ವಜ ತೀರ್ಥರು ಕೈ ಮಾಡ್ತಾರೆ, ಮೇಲೆತ್ತಿ ಕೈ ತೋರಿಸ್ತಾರೆ, ಬಡಿಬೇಡ ಅಂತ, ಬಾಯಿ ಬಿಟ್ಟು ಹೇಳೋದಿಲ್ಲ. ಅವಾಗಿಂದ ಇವಾಗಿನವರೆಗೂನು ಪಕ್ಕದಲ್ಲಿ ಇರುವಂತಹ ಬೇರೆ ಮರಗಳು ಶಬ್ದ ಮಾಡಿದರೂ ಆ ಒಂದು ಮರ ಶಬ್ದ ಮಾಡೋದಿಲ್ಲ. ಅಲ್ಲಿ ಬಹಳ ವಿಶೇಷವಾಗಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯ ಪ್ರಾಣ ದೇವರಿದ್ದಾರೆ. ಬಹಳ ಜಾಗೃತರಾಗಿದ್ದಾರೆ. ಅಂಜನಾ ಸೂನು ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅಂಜನಾ ಸೂನು ಸಾನ್ನಿಧ್ಯ, ಅಂಜನಿಯ ಮಗನಾದ ಮುಖ್ಯ ಪ್ರಾಣನ ಒಂದು ಅನುಗ್ರಹದಿಂದ ಬಹಳ ವಿಶೇಷ ಶಕ್ತಿ ಉಳ್ಳವರಾಗಿದ್ದರು. ಅವರು ಬರೆದಂತಹ ಒಂದು ಭಾಗವತ ವ್ಯಾಖ್ಯಾನವನ್ನ ದೇವತೆಗಳು ಬಂದು ಕತ್ತು ಒಯ್ದಿದ್ದಾರೆ, ಅವರಿಗೆ ಗೊತ್ತಾಗದ ಹಾಗೆ. ಈಗ ಅದು ಇಲ್ಲ, ಉಪಲಬ್ಧ ಇಲ್ಲ ಭಾಗವತ ವ್ಯಾಖ್ಯಾನ. ನೋಡಿ, ದೇವತೆಗಳು ಬಂದು ಇಂದ್ರ ಮೊದಲಾದ ದೇವತೆಗಳು ಬಂದು ಆ ವ್ಯಾಖ್ಯಾನವನ್ನ ಒಯ್ದಿದ್ದಾರೆ. ಈಗ ಅದು ಉಪಲಬ್ಧ ಇಲ್ಲ. ಅಂದ್ರೆ ದೇವತೆಗಳಿಗೂ ಅಷ್ಟು ಇಷ್ಟವಾಗಿತ್ತು ಅಂದ್ರೆ ಅವರು ಯಾವ ಒಂದು ಮಟ್ಟದಲ್ಲಿ ಬರೆದಿರಬೇಕು. ಅಲ್ಲಿಯೇನೆ ಆ ಒಂದು ವಿಜಯಧ್ವಜರ ಒಂದು ಸನ್ನಿಧಾನದಲ್ಲಿ ಸ್ವಲ್ಪ ಹೊರಗಡೆ, ಗೇಟು ಹೊರಗಡೆನೆ ಅಲ್ಲಿ ದ್ವಂದ್ವ ಮಠ ಸ್ಥಾಪನೆ ಮಾಡಿದಂತ ಸ್ಥಳ ಇದೆ. ಅದನ್ನ ಕಣ್ವ ತೀರ್ಥ ಅಂತ ಕರೀತಾರೆ. ಸರಿ. ವಶೀಕೃತ ಋಷಿಕಾಹ ಅರ್ಥ ನೋಡಿ. ಸ್ವಾಧೀನ ಮಾಡಿಕೊಳ್ಳಲ್ಪಟ್ಟ ಇಂದ್ರಿಯಗಳುಳ್ಳ ಋಷಿಕೇಶ ತೀರ್ಥರು. ಸ್ವಾಧೀನ ಮಾಡಿಕೊಳ್ಳಲ್ಪಟ್ಟ ಇಂದ್ರಿಯಗಳುಳ್ಳ ಋಷಿಕೇಶ ತೀರ್ಥರು. ಸ್ವಾಧೀನ ಮಾಡಿಕೊಳ್ಳಲ್ಪಟ್ಟ ಇಂದ್ರಿಯಗಳುಳ್ಳ ಋಷಿಕೇಶ ತೀರ್ಥರು. ಜನನಾದ್ಯುಪಮರ್ದಿನಃ. ಜನನಾದ್ಯುಪಮರ್ದಿನಃ. ಜನನ ಮರಣಾದಿಗಳನ್ನು ನಾಶಗೊಳಿಸಿಕೊಂಡಿರುವ ಜನಾರ್ದನ ತೀರ್ಥರು. ಜನನ ಮರಣಾದಿಗಳನ್ನು ನಾಶಗೊಳಿಸಿಕೊಂಡಿರುವ ಜನಾರ್ದನ ತೀರ್ಥರು. ನರಸಿಂಹ ಪದಾಧರಾಹ. ನರಸಿಂಹ ಪದಾಧರಾಹ
ನರಸಿಂಹದೇವರ ಪಾದವೇ ಆಶ್ರಯವಾಗಿ ಉಳ್ಳ ನರಸಿಂಹ ತೀರ್ಥರು. ನರಸಿಂಹದೇವರ ಪಾದವೇ ಆಶ್ರಯವಾಗಿ ಉಳ್ಳ ನರಸಿಂಹ ತೀರ್ಥರು. ಚ ಮತ್ತು ಅಭ್ಯಸ್ತ ಉಪೇಂದ್ರ ನಾಮಕಾಃ. ಅಭ್ಯಸ್ತೋಪೇಂದ್ರ ನಾಮಕಾಃ ಇಂದ್ರನಿಗಿಂತಲೂ ಉತ್ತಮನಾದ ಉಪೇಂದ್ರನೆಂಬ ಹೆಸರಿನ ಇಂದ್ರನಿಗಿಂತಲೂ ಉತ್ತಮನಾದ ಉಪೇಂದ್ರನೆಂಬ ಹೆಸರಿನ ಶ್ರೀಹರಿಯನ್ನು ಸ್ಮರಿಸುವ ಉಪೇಂದ್ರ ತೀರ್ಥರು. ಇಂದ್ರನಿಗಿಂತಲೂ ಉತ್ತಮನಾದ ಉಪೇಂದ್ರನೆಂಬ ಶ್ರೀಹರಿಯನ್ನು ಸ್ಮರಿಸುವ ಉಪೇಂದ್ರ ತೀರ್ಥರು. ಇಂತಹ ಅನೇಕ ಯತೀಂದ್ರರು ಆಚಾರ್ಯರ ಶಿಷ್ಯರಾಗಿದ್ದರು. ಇಂತಹ ಅನೇಕ ಯತೀಂದ್ರರು ಆಚಾರ್ಯರ ಶಿಷ್ಯರಾಗಿದ್ದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಈ ಒಂದು ದ್ವಂದ್ವ ಮಠದ ಬಗ್ಗೆ ಏನ್ ಸಂಶಯ ಇಲ್ವಲ್ಲ? ಅದ್ಭುತವಾದ ವಿಚಾರ ಅದು. ಗೊತ್ತಿತ್ತಾ ಏನು? ಇಲ್ಲ ಆಚಾರ್ಯ, ಐಡಿಯಾನೇ ಇರ್ಲಿಲ್ಲ. ಆದ್ರೆ ಒಳ್ಳೆ ಐಡಿಯಾ ಇಟ್ಕೊಂಡ್ ಮಾಡಿರ್ಬೋದು. ಆದ್ರೆ ಅರ್ಥ ತುಂಬಾ ಡಿವೈಡ್ ಮಾಡ್ದಂಗ ಆಗೋಗಿದೆ ಆಚಾರ್ಯ. ಎಲ್ಲ ಮಾಧುರನ್ನೇ ಎಲ್ಲ ಆಡಿ ಜಗಳ ಆಡಿ ಕೋರ್ಟ್ಗೆ ಹೋಗಿ ಎಲ್ಲ ಆತರ ಎಲ್ಲ ಆಗೋಗಿದೆ ಅಸಹ್ಯ. ಇಲ್ಲ ನೋಡಿ,